ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ ಬನ್ನಿ. ಇವತ್ತು ನಾನು ನಿಮಗೆ ಖಂಡದ ಮೀನಿನ ಗೊಜ್ಜನ್ನು ಮಾಡೋದು ಹೇಳ್ಕೊಡ್ತಾ ಇದ್ದೀನಿ ಬನ್ನಿ. ಅದಕ್ಕೆ ನಾನು 1 ಈರುಳ್ಳಿ, 3 ಹಸಿರು ಮೆಣಸಿನಕಾಯಿ, 2 ರಿಂದ 3 ಟೊಮೆಟೊ, ನಿಮ್ಮ ಗೊಜ್ಜಿಗೆ ತಕ್ಕಂತೆ ನೀವು ಟೊಮೆಟೊನ ತೆಗೆದುಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೆಗೆದುಕೊಂಡಿದ್ದೀನಿ. ಇಲ್ಲಿ ನಾನು ಖಂಡದ ಮೀನು, ಇದು ಡ್ರೈ ಫಿಶ್, ಒಣ ಮೀನಲ್ಲಿ ಖಂಡದ ಮೀನು, ಇದನ್ನು 2 ರಿಂದ 3 ಸಲ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ನೋಡಿ, ಇವಾಗ ಬಾಣಲಿಯಲ್ಲಿ ಎಣ್ಣೆ ಕಾದಿದೆ. ಇದಕ್ಕೆ ಸ್ವಲ್ಪ ಈರುಳ್ಳಿಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ. ಫ್ರೈ ಆದಮೇಲೆ ಇದಕ್ಕೆ ನಾವು ಹಸಿರು ಮೆಣಸಿನಕಾಯಿಯನ್ನು ಆ್ಯಡ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಆದಷ್ಟು ಅಡಿಗೆಯಲ್ಲಿ ಉಪ್ಪಿನ ಪ್ರಮಾಣವನ್ನು ಕಡಿಮೆನೇ ಬಳಸಿ. ಯಾಕೆ ಅಂತ ಹೇಳಿದರೆ, ಒಣ ಮೀನು, ಇದು ಖಂಡದ ಮೀನು, ಇದರಲ್ಲಿ ತುಂಬ ಉಪ್ಪಿನ ಅಂಶ ಜಾಸ್ತಿ ಇರುತ್ತೆ. ಹಾಗಾಗಿ ಅಡಿಗೆಯಲ್ಲಿ ನೀವು ಉಪ್ಪಿನ ಪ್ರಮಾಣವನ್ನು ಕಡಿಮೆ ಹಾಕ್ಕೊಳ್ಳಿ. ನೋಡಿ, ಟೊಮೆಟೊನ ಆ್ಯಡ್ ಮಾಡ್ತಾ ಇದ್ದೀನಿ. ಟೊಮೆಟೊ ಸಾಫ್ಟ್ ಆಗಲಿ ಅಂತ ಹೇಳಿ ನಾನು ಸ್ವಲ್ಪ ಉಪ್ಪು ಮತ್ತು ಚಿಟಿಕೆ ಅರಿಶಿಣವನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಇದು ಮಿಕ್ಸ್ ಮಾಡಿ ಮುಚ್ಚಿದ್ದೀನಿ. ನೋಡಿ, ಇವಾಗ ಟೊಮೆಟೊ ಫ್ರೈ ಆಗಿದೆ. ನೋಡಿ, ಚೆನ್ನಾಗಿ ಇದನ್ನು ಈ ರೀತಿ ತಿರುವಾಕೊಳ್ಳಿ. ಕಾಣಿಸ್ತಾ ಇದೆ ನೋಡಿ ನಿಮಗೆ, ಇದು ಚೆನ್ನಾಗಿ ಬೆಂದಿದೆ. ನಿಮಗೆ ಗೊಜ್ಜು ಎಷ್ಟು ಬೇಕು ಅಷ್ಟು ಪ್ರಮಾಣದಲ್ಲಿ ನೀವು ಟೊಮೆಟೊವನ್ನು ತೆಗೆದುಕೊಳ್ಳಿ. ಗೊಜ್ಜು ಸ್ವಲ್ಪ ಜಾಸ್ತಿ ಬೇಕು ಅಂತ ಹೇಳಿದರೆ 5-6 ಟೊಮೆಟೊವನ್ನು ತೆಗೆದುಕೊಳ್ಳಿ. ನೋಡಿ, ಇವಾಗ ನಾನು 1 ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿಯನ್ನು ತೊಗೊಂಡ್ಕೊಂಡಿದ್ದೀನಿ. 2 ಟೀ ಸ್ಪೂನು ಧನಿಯಾ ಪುಡಿಯನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಖಾರ ಜಾಸ್ತಿ ಇದ್ರೇ ತಿನ್ನೋಕ್ಕೆ ಚೆಂದ. ಹಾಗಾಗಿ ನಿಮಗೆ ಎಷ್ಟು ಅಗತ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಖಾರವನ್ನು ಹಾಕ್ಕೊಳ್ಳಿ. ನೋಡಿ, ಇದು ಚೆನ್ನಾಗಿ ಈ ರೀತಿ ಫ್ರೈ ಆಗಲಿ. ಮಸಾಲೆ ಎಲ್ಲ ಹೊಂದ್ಕೊಂಡು ನೀಟಾಗಿ ಅದು ಫ್ರೈ ಆಗಲಿ. ಈ ಹಂತದಲ್ಲಿ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿದ್ದೀನಿ. ಚೆನ್ನಾಗಿ ಫ್ರೈ ಆದಮೇಲೆ ಇದಾಗಿದೆ ನೋಡಿ. ಇವಾಗ ಟೊಮೆಟೊ ಕೂಡ ಚೆನ್ನಾಗಿ ಬೆಂದಿದೆ. ಇವಾಗ ನಾವು ಇದಕ್ಕೆ ನೀರನ್ನು ಆ್ಯಡ್ ಮಾಡ್ಕೊಳ್ಳೋಣ. ನಿಮಗೆ ಎಷ್ಟು ಗೊಜ್ಜು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ನೀವು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ಇದು ಅನ್ನ, ರೊಟ್ಟಿ, ಚಪಾತಿಗೆ ಹೇಳಿ ಮಾಡಿಸಿದಂತಹ ಗೊಜ್ಜು ತುಂಬಾ ಚೆನ್ನಾಗಿರುತ್ತೆ. ರೊಟ್ಟಿಗಂತೂ ಕಾಂಬಿನೇಷನ್ ಸೂಪರ್ ಆಗಿರುತ್ತೆ. ಇದನ್ನು ನೀವು ಮನೇಲಿ ಟ್ರೈ ಮಾಡಿ ನೋಡಿ. ಗೊಜ್ಜು ನಮಗೆ ಇಷ್ಟು ಸಾಕು. ಇದಕ್ಕೆ ನಾವು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಳೋಣ. ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ. ಮುಚ್ಚಳವನ್ನು ಮುಚ್ಚಿದ್ದೀನಿ. ನೋಡಿ, ಇವಾಗ ಸಾಂಬಾರು ಕುದಿ ಬಂದಿದೆ. ಚೆನ್ನಾಗಿ ಅದು ಕುದೀತಾ ಇದೆ. ಸ್ವಲ್ಪ ತಿರುವು ಹಾಕ್ಕೊಳ್ಳಿ. ಯಾಕೆಂತೇಳಿ ಸ್ವಲ್ಪ ಲೈಟಾಗಿ ಗೊಜ್ಜಿರೋದ್ರಿಂದ ಸ್ವಲ್ಪ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ತಿರುವು ಹಾಕ್ಕೊಳ್ತಾ ಇರಿ. ನೋಡಿ, ವಾಶ್ ಮಾಡಿರುವಂತಹ ಖಂಡದ ಮೀನನ್ನು ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಅದನ್ನು ತಿರುವು ಹಾಕ್ಕೊಂಡು ಮುಚ್ಚಳದಿಂದ ಮುಚ್ಚೋಣ. ಇವಾಗ ಆದಷ್ಟು ಇದನ್ನು ಲೋ ಫ್ಲೇಮಲ್ಲೇ ಕುಕ್ ಮಾಡ್ಕೊಳ್ಳಿ. ಒಂದು 5 ಮಿನಿಟ್ಸಲ್ಲೆಲ್ಲ ಇದು ರೆಡಿ ಆಗುತ್ತೆ. ಮೀನು ಕೂಡ ಬೇಗ ಬೇಯುತ್ತೆ. ಹಾಗಾಗಿ ಸ್ವಲ್ಪ ಲೋ ಫ್ಲೇಮಲ್ಲೇ ಇದನ್ನು ಬಾಯ್ಲ್ ಮಾಡ್ಕೊಳ್ಳಿ. ನೋಡಿ, ಇದು ಆಗ್ತಾಯಿದೆ. ಇವಾಗ ನಾನು ಇದಕ್ಕೆ ಒಂದು 1/2 ಲೆಮನ್ ಜ್ಯೂಸನ್ನು ಹಾಕ್ತಾಯಿದ್ದೀನಿ. ನಾನ್ ವೆಜ್ ಅಂತ ಹೇಳಿದರೆ ಹುಳಿ, ಉಪ್ಪು, ಖಾರ 3 ಹದವಾಗಿದ್ರೇ ತಿನ್ನೋಕ್ಕೆ ಚೆಂದ. ಹಾಗಾಗಿ ನಾನು ಸ್ವಲ್ಪ ಖಾರವನ್ನು ಕೂಡ ಮುಂದೆ ಮಾಡಿದ್ದೀನಿ. ಸ್ವಲ್ಪ ಜಾಸ್ತಿ ಖಾರವನ್ನು ಆ್ಯಡ್ ಮಾಡಿದ್ದೀನಿ. ಹುಳಿಯನ್ನು ಆ್ಯಡ್ ಮಾಡಿದ್ದಾಗಿದೆ. ನೋಡಿ, ಇವಾಗ ಇದು ನಮ್ಮ ಗೊಜ್ಜು ರೆಡಿ ಇದೆ. ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನೀವು ಇದನ್ನು ಮನೇಲಿ ಟ್ರೈ ಮಾಡಿ. ರೊಟ್ಟಿಗಂತೂ ಸೂಪರ್ ಕಾಂಬಿನೇಷನ್ ಇದು. ನೋಡಿ, ಗೊಜ್ಜು ರೆಡಿಯಾಗಿದೆ. ನಾನು ಹೇಳಿದಾಗೆ ಸ್ವಲ್ಪ ತಿರುವು ಹಾಕ್ಕೊಳ್ತಾ ಇರಿ. ಇಲ್ಲ ಅಂತ ಹೇಳಿದರೆ ಅದು ತಳ ಕಚ್ಕೊಬಿಡುತ್ತೆ, ಸೀದೋಗುತ್ತೆ. ಹಾಗಾಗಿ ನೋಡಿ, ಇದು ರೆಡಿ ಇದೆ. ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ಇವಾಗ ನೋಡಿದ್ರಲ್ಲ ಫ್ರೆಂಡ್ಸ್, ಗಂಡದ ಮೀನಿನ ಗೊಜ್ಜು ರೆಡಿಯಾಗಿದೆ. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.